ಒಂದು ಸಲ ನೀವೇ ಯೋಚನೆ ಮಾಡಿ, ನೀವೊಂದು ಕಾರ್ ಗ್ಯಾರೇಜ್ನಲ್ಲಿ ಶುರು ಮಾಡಿದ ಕಂಪ್ನಿ, ಅದು ನಿಮ್ಮ ಬೆವರು, ನಿಮ್ಮ ರಾತ್ರಿ ಆಗಲು ಕಷ್ಟ, ನಿಮ್ಮ ಎಲ್ಲ ಕನಸುಗಳು. ಆ ಕಂಪ್ನಿ $1 ಬಿಲಿಯನ್ ಆಗುತ್ತೆ. ಆದರೆ ಒಂದಿನ ಅದೇ ಕಂಪ್ನಿ ಬೋರ್ಡ್ ಮೆಂಬರ್ಸ್ ನಿಮ್ಮ ಮುಖದ ಮೇಲೆ ಈ ರೀತಿ ಹೇಳ್ತಾರೆ, ಸಾರಿ, ನೀವಿನ್ನೂ ಬೇಕಿಲ್ಲ, ಯುವರ್ ಫೈರ್ ಅಂತ. ತನ್ನ 30ನೇ ವಯಸ್ಸಿನಲ್ಲಿ ಸ್ಟೀವ್ ಜಾಬ್ಸ್ಗೆ ಇದೇ ಆಯಿತು. ಆದರೆ ಆಮೇಲೆ ಏನಾಯಿತು ಅದನ್ನು ಕೇಳಿದರೆ ನಿಮ್ಮ ಜೀವನವು ಬದಲಾಗ್ಬೋದು. ಅದು 1976 ಏಪ್ರಿಲ್, ಕ್ಯಾಲಿಫೋರ್ನಿಯಾದ ಒಂದು ಸಣ್ಣ ಗ್ಯಾರೇಜ್. ಇಬ್ಬರು ಇಂಜಿನಿಯರ್ಸ್ಗಳು ಇತಿಹಾಸ ಬರೀತಾರೆ. ಡ್ರಾಪ್ಔಟ್ ಆದಂಥ ಸ್ಟೀವ್ ಜಾಬ್ಸ್ ಮತ್ತು ಸ್ಟೀವ್ ವೋಜ್ನಿಯಾಕ್. ಅವರ ಕನಸು ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಕಂಪ್ಯೂಟರ್ ಇಡಬೇಕು ಅಂತ. ಆ ಕಾಲದಲ್ಲಿ ಇದನ್ನು ಹೇಳಿದ್ರೆ ಜನ ನಗ್ತಾ ಇದ್ರು, ಮನೆಯಲ್ಲಿ ಕಂಪ್ಯೂಟರ್ ಹಾಕಬೇಕು ಅಂತ. ಆದರೆ ಈ ಇಬ್ಬರು ಇದನ್ನು ನಂಬಿದ್ರು. ಆಗಲೇ ಹುಟ್ಟಿದ್ದು ಆಪಲ್ ಅನ್ನೋ ಬಹುದೊಡ್ಡ ಕಂಪ್ನಿ. ಸ್ಟಾರ್ಟ್ ಆದ ಮೊದಲು ವರ್ಷ ಕೆಲವು $1,000 ಮಾರಾಟ, 2ನೇ ವರ್ಷ $1 ಮಿಲಿಯನ್ ಮಾರಾಟ, 3ನೇ ವರ್ಷ $10 ಮಿಲಿಯನ್ ಪ್ರಾಫಿಟ್ ಬಂತು. 1980ರಲ್ಲಿ ಆಪಲ್ ಪಬ್ಲಿಕ್ ಆಯಿತು, ತನ್ನ ಶೇರನ್ನು ಅನೌನ್ಸ್ ಮಾಡಿತು. ಜಾಬ್ಸ್ ತನ್ನ 25ನೇ ವಯಸ್ಸಿನಲ್ಲಿ ಬಿಲಿಯನೇರ್ ಆದರು. ಸಿಲಿಕಾನ್ ವ್ಯಾಲಿಯ ರಾಕ್ ಸ್ಟಾರ್. ಟೈಮ್ ಮ್ಯಾಗಝಿನ್ ಕವರ್ ಪೇಜಿನಲ್ಲಿ ತನ್ನ ಫೋಟೋ ಬಂತು, ಎಲ್ಲರ ಹೀರೋ. ಆದರೆ ಮುಂದೆ ನಡೆಯೋದು ಘನಘೋರ. ಆಪಲ್ ದೊಡ್ಡದಾಗುತ್ತಾ ಇದ್ದಂತೆ ಸ್ಟೀವ್ ಜಾಬ್ಸ್ಗೆ ಅರಿವಾಯಿತು, ನನಗೆ ಮಾರ್ಕೆಟಿಂಗ್ನಲ್ಲಿ ಅನುಭವ ಕಮ್ಮಿ ಇದೆ ಅಂತ. ಹಾಗಾಗಿ ಅವರಿಗೆ ಬೇಕಾಯಿತು ಒಬ್ಬ ವರ್ಲ್ಡ್ ಕ್ಲಾಸ್ CEO. ಅವರು ಹೀಗೆ ಹುಡುಕುತ್ತಿದ್ದಾಗ ಅವರ ಕಣ್ಣಿಗೆ ಬಿದ್ದಿದ್ದು ಪೆಪ್ಸಿ ಕಂಪ್ನಿ ಪ್ರೆಸಿಡೆಂಟ್ ಆದಂಥ ಜಾನ್ ಸ್ಕೆಲ್ಲಿ ಅವರು. ಇವರು ಮಾರ್ಕೆಟಿಂಗ್ ಲೆಜೆಂಡ್ ಹಾಗೂ ಅನುಭವಿ ಬಿಸ್ನೆಸ್ ಮ್ಯಾನ್. ಜಾಬ್ಸ್ ಅವರನ್ನು ಕರೆದಾಗ ಒಂದು ಸುಂದರ ಪ್ರಶ್ನೆ ಕೇಳಿದ್ರು, ಅದು ನೀವು ನಿಮ್ಮ ಉಳಿದ ಜೀವನ ಸಕ್ಕರೆ ನೀರು ಮಾರುತ್ತಾ ಕಳೆಯುತ್ತೀರಾ, ಅಥವಾ ನನ್ನೊಂದಿಗೆ ನೀವು ಬಂದು ವಿಶ್ವವನ್ನು ಬದಲಿಸುವ ಅವಕಾಶ ತಗೋತೀರಾ ಅಂತ. ಸ್ಕೆಲ್ಲಿ ಇದಕ್ಕೆ ಒಪ್ಪಿ ಆಪಲ್ಗೆ ಸೇರಿದರು. ಮೊದಲು ಕೆಲವು ತಿಂಗಳು ಎಲ್ಲ ಚೆನ್ನಾಗಿತ್ತು, ಆದರೆ ಆಮೇಲೆ ಪ್ರಾಬ್ಲಮ್ ಶುರುವಾಯಿತು. ಜಾಬ್ಸ್ ಬಯಸಿದ್ದು ಇನೋವೇಷನ್ ಆ್ಯಂಡ್ ಪರ್ಫೆಕ್ಷನ್, ಅಂದರೆ ಹೊಸ ಆವಿಷ್ಕಾರ ಮಾಡಬೇಕು, ಅದೇ ನಮ್ಮ ಭವಿಷ್ಯ ಅಂತ. ಆದರೆ ಸ್ಕೆಲ್ಲಿ ಬಯಸಿದ್ರು ಪ್ರಾಫಿಟ್ ಆ್ಯಂಡ್ ಸೇಫ್ ಡಿಸಿಷನ್ಸ್, ಅಂದರೆ ಹೆಚ್ಚು ಹಣ ಮಾಡುವ ಬಗ್ಗೆ ಮತ್ತು ಇರೋ ಟೆಕ್ನಾಲಜಿಯನ್ನೇ ಹೆಚ್ಚಾಗಿ ಫೋಕಸ್ ಮಾಡೋದು ಅಂತ. 1984ರಲ್ಲಿ ಜಾಬ್ಸ್ ಲಾಂಚ್ ಮಾಡಿದ್ದ ಅವರ ಕನಸಿನ ಪ್ರಾಡಕ್ಟ್ ಸೂಪರ್ ಟೆಕ್ನಾಲಜಿ, ಸುಂದರ ಡಿಸೈನ್, ಆದರೆ ಮಾರ್ಕೆಟ್ನಲ್ಲಿ ಅಷ್ಟಾಗಿ ಸೇಲ್ ಆಗಲಿಲ್ಲ. ಹಾಗೂ ಇದು ತುಂಬ ದುಬಾರಿ ಕೂಡ ಆಗಿತ್ತು. ಹಾಗಾಗಿ ಆಪಲ್ ಕಂಪ್ನಿಗೆ ನಷ್ಟ ಶುರುವಾಯಿತು. ಬೋರ್ಡ್ ಮೆಂಬರ್ಸ್ ಹಾಗೂ ಸ್ಕೆಲ್ಲಿ ಟೆನ್ಷನ್ ಆದರು. ಅದು ಮೇ 1985 ಫೈನಲ್ ಶಟ್ ಡೌನ್. ಬೋರ್ಡ್ ಮೀಟಿಂಗ್ ನಲ್ಲಿ ಸ್ಕೆಲ್ಲಿ ಹೇಳಿದ್ರು, ನಾವು ಜಾಬ್ಸ್ನಿಂದ ಎಲ್ಲ ಸೂಪರ್ ಪವರ್ ಅನ್ನು ತಗೋಬೇಕು. ಜಾಬ್ಸ್ ಬೋರ್ಡ್ ಅನ್ನು ನೋಡಿದ್ರು, ಬೆಂಬಲಕ್ಕಾಗಿ ಕೇಳಿದ್ರು, ಆದರೆ ಒಬ್ಬರು ಅವರ ಪರ ಮಾತಾಡಿಲ್ಲ. ಸ್ವಂತ ಬೋರ್ಡ್, ಸ್ವಂತ ಕಂಪ್ನಿ, ಸ್ವಂತ ಜನ, ಆದರೆ ಎಲ್ಲರೂ ಸ್ಕೆಲ್ಲಿ ಪರ. ವೋಟ್ಸ್ ಎಲ್ಲ ಜಾಬ್ಸ್ ವಿರುದ್ಧ ಬಿತ್ತು. ಅವರ ಎಲ್ಲ ಅಧಿಕಾರ ಕಸಿದುಕೊಂಡ್ರು. ಅವರ ಟೀಮ್ ಹಾಗೂ ಅವರ ಪ್ರಾಜೆಕ್ಟ್ನಿಂದ ಅವರನ್ನು ತೆಗೆದು ಹಾಕಿದ್ರು. ಅವರು ಕೊಟ್ಟಿದ್ದು ಒಂದು ಖಾಲಿ ಟೈಟಲ್, ಅದು ಚೇರ್ಮನ್ ಅಂತ. ಆದರೆ ಅವರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಜಾಬ್ಸ್ ತನ್ನ ಕಚೇರಿಯಲ್ಲಿ ಒಂಟಿಯಾಗಿ ಕೂತ್ಕೊಂಡಿದ್ರು. ದಿನಗಳವರೆಗೆ, ವಾರಗಳವರೆಗೆ ಯಾರೂ ಬಂದಿಲ್ಲ, ಯಾರೂ ಕರೀಲೂ ಇಲ್ಲ. ತನ್ನದೇ ಕಂಪ್ನಿಯಲ್ಲಿ ತಾನು ಅನಗತ್ಯ. ಸೆಪ್ಟೆಂಬರ್ 17, 1985 ಸ್ಟೀವ್ ಜಾಬ್ಸ್ ರಾಜೀನಾಮೆ ಪತ್ರ ಬರೆದ್ರು. ಆಪಲ್ ಕಂಪ್ನಿಯನ್ನು ಬಿಟ್ಟರು. ತನ್ನ ಜೀವನದ ಇಡೀ ಗಮನ ಒಂದು ಕ್ಷಣ ಕಣ್ಮರೆಯಾಯಿತು. ಇದರಿಂದ ಇವರು ಡಿಪ್ರೆಷನ್ಗೆ ಹೋದ್ರು. ಕೆಲಸ ಕಳ್ಕೊಂಡಿದ್ದು ಮಾತ್ರವಲ್ಲ, ಅವರು ತನ್ನನ್ನೇ ಕಳೆದುಕೊಂಡ್ರು. ಪತ್ರಿಕೆಗಳು ಟೀಕಿಸಿದ್ದು, ಜನ ನಕ್ಕರು, ಫ್ರೆಂಡ್ಸ್ ದೂರ ಆದ್ರು. ಮುಂದೆ ಏನು ಗೊತ್ತಿರಲಿಲ್ಲ. ಕೆಲವು ವಾರಗಳು ಕಳೆದು ಜಾಬ್ಸ್ ಮನೆಯಲ್ಲಿ ಕೂತು ಯೋಚಿಸ್ತಾ ಇದ್ರು. ಆಪಲ್ ಅವರನ್ನು ರಿಜೆಕ್ಟ್ ಮಾಡ್ತು, ಆದರೆ ಟೆಕ್ನಾಲಜಿಯ ಪ್ರೀತಿ ಇನ್ನೂ ಅವರ ಒಳಗೆ ಇತ್ತು. ಆಗ ಅವರು ಡಿಸೈಡ್ ಮಾಡಿದ್ರು, ನಾನು ಮತ್ತೆ ಶುರು ಮಾಡ್ತೀನಿ ಎಂದು. 1985ರಲ್ಲಿ ಜಾಬ್ಸ್ ಶುರು ಮಾಡಿದ್ದು ನೆಕ್ಸ್ಟ್ ಎನ್ನುವ ಒಂದು ಹೊಸ ಕಂಪ್ನಿಯನ್ನು. ಇದರ ಗೋಲ್ ಯೂನಿವರ್ಸಿಟಿಗಳಿಗೆ ಸೂಪರ್ ಕಂಪ್ಯೂಟರ್ಸ್ ಮಾಡಿಕೊಡೋದು. ತನ್ನ ಸ್ವಂತ ಹಣದಿಂದ $12 ಮಿಲಿಯನ್ ಹಾಕಿದ್ರು. ತನ್ನ ಎಲ್ಲ ಫ್ಯಾಷನ್, ಎಲ್ಲ ವಿಷನ್ ಅದರಲ್ಲಿ ಸುರಿದ್ರು. ಆದರೆ ನೆಕ್ಸ್ಟ್ ಕಂಪ್ಯೂಟರ್ಸ್ ತುಂಬ ದುಬಾರಿ, ತುಂಬ ಅಡ್ವಾನ್ಸ್, ಮಾರ್ಕೆಟ್ಗೆ ಫಿಟ್ ಆಗಲಿಲ್ಲ. ಸೇಲ್ಸು ಸ್ಲೋ, ಹಣ ಹೆಚ್ಚು ಖರ್ಚಾಗ್ತಿತ್ತು. ಮತ್ತೆ ಇದು ಫೇಲ್ ಅಂದರು. ಆದರೆ ಜಾಬ್ಸ್ ಮಾತ್ರ ಕ್ವಿಟ್ ಆಗಲಿಲ್ಲ. ಯಾಕೆಂದರೆ ಅವರಿಗೆ ತಿಳಿದಿತ್ತು ಈ ಟೆಕ್ನಾಲಜಿ ಬ್ರಿಲಿಯಂಟ್ ಆಗಿದೆ ಅಂತ. ಅದೇ ಸಮಯದಲ್ಲಿ 1986ರಲ್ಲಿ ಇವರು ಇನ್ನೊಂದು ಚಿಕ್ಕ ಗ್ರಾಫಿಕ್ಸ್ ಕಂಪನಿಯಾದ ಪಿಕ್ಸರ್ ಅನ್ನು ಖರೀದಿಸಿದರು. 1995 ನವೆಂಬರ್ ಪಿಕ್ಸರ್ ರಿಲೀಸ್ ಮಾಡಿತ್ತು ಟಾಯ್ ಸ್ಟೋರಿ ಎನ್ನುವ ಮೊದಲು ಫುಲ್ ಲೆಂತ್ ಕಂಪ್ಯೂಟರ್ ಆನಿಮೇಟೆಡ್ ಫಿಲಂ. $373 ಮಿಲಿಯನ್ ಗಳಿಕೆ ಮಾಡಿತ್ತು. ಅಂದರೆ ಸುಮಾರು ಈಗಿನ ವ್ಯಾಲ್ಯೂ $3,000 ಕೋಟಿ. ನಂತರ ಒಂದೇ ವಾರದಲ್ಲಿ ಪಿಕ್ಸರ್ ಪಬ್ಲಿಕ್ ಆಗಿ $1 ಬಿಲಿಯನ್ ಕಂಪ್ನಿ ಆಯಿತು. ಜಾಬ್ಸ್ ಬ್ಯಾಕ್ ಆನ್ ಟಾಪ್. ಆದರೆ ಇನ್ನೂ ಇದೆ. ಆ ಸಮಯದಲ್ಲಿ ಆಪಲ್
ಸತ್ತು ಹೋಗುತ್ತಾ ಇತ್ತು. ದಿವಾಳಿ ಆಗುವ ಹಂತಕ್ಕೆ ತಲುಪಿತ್ತು. 1996 ಕೊನೆಯಲ್ಲಿ ಆಪಲ್ಗೆ ಬೇಕಾಯಿತು ಹೊಸ ಆಪರೇಟಿಂಗ್ ಸಿಸ್ಟಮ್. ಆಪಲ್ ಕಂಪನಿಯೇ ಜಾಬ್ಸ್ ಅವರ ನೆಕ್ಸ್ಟ್ ಕಂಪನಿಯನ್ನು ಖರೀದಿಸಿತು. ಅದಕ್ಕೆ $429 ಬಿಲಿಯನ್ ಕೊಟ್ಟಿದ್ರು. ಅಂದರೆ ಸುಮಾರು 3,500 ಕೋಟಿ. ಮತ್ತೆ ಜಾಬ್ಸ್ ವಾಪಸ್ ಆಪಲ್ ಕಂಪ್ನಿಗೆ ಬಂದರು. 11 ವರ್ಷಗಳ ನಂತರ 1997 ಸೆಪ್ಟೆಂಬರ್ನಲ್ಲಿ ಅವರು CEO ಆದರು. ಅದೇ ಬೋರ್ಡ್ ರೂಮ್, ಅದೇ ಕಂಪ್ನಿ, ಆದರೆ ಈಗ ಬೇರೆ ಜಾಬ್ಸ್. ಹೆಚ್ಚು ಮೆಚ್ಯೂರ್, ಹೆಚ್ಚು ಫೋಕಸ್ಡ್, ಹೆಚ್ಚು ಬ್ಯಾಲೆನ್ಸ್. ನೆಕ್ಸ್ಟ್ ಮತ್ತು ಪಿಕ್ಸರ್ನಲ್ಲಿ ಕಲಿತಿದ್ರು ಹೇಗೆ ಕಂಪ್ನಿ ಬಿಲ್ಡ್ ಮಾಡಬೇಕು, ಹೇಗೆ ಟೈಮ್ ಲೀಡ್ ಮಾಡಬೇಕು, ಹೇಗೆ ಫ್ಯಾಷನ್ಸ್ ಇಟ್ಕೋಬೇಕು ಅಂತ. ಮತ್ತು ಮುಂದಿನ ದಶಕದಲ್ಲಿ 1998 iMac ಅನ್ನು ಆಪಲ್ ಲಾಂಚ್ ಮಾಡಿತು. 2001 ಐಪಾಡ್ ಮ್ಯೂಸಿಕ್ ಇಂಡಸ್ಟ್ರಿ ಬದಲಿಸಿತು. 2007 ಐಫೋನ್ ಅನ್ನು ದುನಿಯಾ ಬದಲಾಯಿಸಿತು. ಹೀಗೆ ಆಪಲ್ ಕಂಪ್ನಿ ಆಯಿತು ವರ್ಲ್ಡ್ನ ಮೋಸ್ಟ್ ವ್ಯಾಲ್ಯೂಬಲ್ ಕಂಪ್ನಿ. ಜಾಬ್ಸ್ ಆದರೂ ಜನರೇಷನ್ ಲೆಜೆಂಡ್. ನೀವು ಇದರಿಂದ ಅಪ್ಲೈ ಮಾಡಬಹುದಾದ ಪಾಠಗಳು: ಫೇಲ್ಯೂರ್ ಮೀನ್ಸ್ ದ ರೀಸೆಟ್ ಬಟನ್. ಫೇಲ್ಯೂರ್ ಅಂದರೆ ರೀಸೆಟ್ ಬಟನ್. ಜಾಬ್ಸ್ ನಂತರ ಹೇಳಿದ್ರು, ಆಪಲ್ನಿಂದ ಕಿಕ್ ಆಗಿದ್ದು ನನಗೆ ಆದ ಬೆಸ್ಟ್ ಥಿಂಗ್ ಅಂತ ಹೇಳಿದ್ರು. ಯಾಕೆಂದರೆ ಅದು ಅವ್ರಿಗೆ ಬಿಗ್ನರ್ಸ್ ಮೈಂಡ್, ಝೀರೋದಿಂದ ಶುರು ಮಾಡೋ ಕೆಪಾಸಿಟಿಯನ್ನು ಹೇಳ್ಕೊಡ್ತು. ನಿಮ್ಮ ಲೈಫ್ನಲ್ಲೂ ನೀವು ಫೇಲ್ ಆದಾಗ, ಜಾಬ್ ಕಳೆದುಕೊಂಡಾಗ, ರಿಜೆಕ್ಟ್ ಆದಾಗ ಅದನ್ನು ಎಂಡ್ ಅಂತ ತಿಳ್ಕೊಬೇಡಿ, ನ್ಯೂ ಬಿಗಿನಿಂಗ್ ಅಂತ ನೋಡಿ. ಹೊಸದನ್ನು ಕಲಿಯೋದು, ಬೆಳೆಯೋದು, ಬದಲಾಗೋ ಚಾನ್ಸ್ ಅಂತ ತಿಳ್ಕೊಳ್ಳಿ. ಡೋಂಟ್ ಎವರ್ ಗಿವ್ ಅಪ್ ಆನ್ ಲವ್. ನೀವು ಲವ್ ಮಾಡೋದನ್ನು ಯಾವತ್ತೂ ಬಿಡಬೇಡಿ. ಎಲ್ಲ ಕಳೆದುಕೊಂಡ್ರೂ ಜಾಬ್ಸ್ ತನ್ನ ವರ್ಕ್ ಮೇಲಿನ ಪ್ರೀತಿ ಯಾವತ್ತೂ ಕಳ್ಕೊಂಡಿಲ್ಲ. ಅದೇ ಅವರನ್ನು ಡ್ರೈವ್ ಮಾಡ್ತು. ನಿಮ್ಮ ಲೈಫ್ನಲ್ಲೂ ನಿಮಗೆ ಏನು ಮೀನಿಂಗ್ಫುಲ್ಲು, ನಿಮ್ಮನ್ನು ಫೈರ್ ಅಂತ ಬರ್ನ್ ಮಾಡೋದು ಯಾವುದು? ಸಿಚುವೇಶನ್ ಹೇಗಿದ್ರು ಆ ಫೈರನ್ನು ಹಾಗೆ ಇಟ್ಕೊಳ್ಳಿ. ಅದು ನಿಮ್ಮ ರೋಡ್ ಮ್ಯಾಪ್ ಆಗುತ್ತೆ. ಆಲ್ ದ ಎಕ್ಸ್ಪೀರಿಯನ್ಸ್ ಬಿಲ್ಡ್ಸ್ ಯು ಅಪ್. ಎಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಮನ್ನು ಬಿಲ್ಡ್ ಮಾಡುತ್ತೆ. ನೆಕ್ಸ್ಟ್ ಮತ್ತೆ ಪಿಕ್ಸರ್ನಲ್ಲಿ ಜಾಬ್ಸ್ ಲರ್ನ್ ಮಾಡಿದ್ದೆ ಅವರಿಗೆ ಆಪಲ್ ಸೇವ್ ಮಾಡಲು ಹೆಲ್ಪ್ ಮಾಡಿತು. ನೆಕ್ಸ್ಟ್ನ ಟೆಕ್ನಾಲಜಿಯೇ ಮ್ಯಾಕ್ OS ಆಯಿತು. ಪಿಕ್ಸರ್ನಿಂದ ಲರ್ನ್ ಮಾಡಿದ್ದ ಸ್ಟೋರಿ ಟೆಲ್ಲಿಂಗ್ ಐಫೋನ್ನ ಡಿಸೈನ್ನಲ್ಲಿ ರಿಫ್ಲೆಕ್ಟ್ ಆಯಿತು. ನಿಮ್ಮ ಲೈಫ್ನಲ್ಲೂ ನಿಮ್ಮ ಫೇಲ್ಯೂರ್, ನಿಮ್ಮ ಸ್ಟ್ರಗಲ್, ನಿಮ್ಮ ಪೇಯ್ನ್ ಎಲ್ಲವೂ ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ನಿಮ್ಮನ್ನು ಪ್ರಿಪೇರ್ ಮಾಡುತ್ತೆ. ವೇಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಯಾವುದೂ ಇಲ್ಲ. ಹ್ಯಾವ್ ಎ ಲಾಂಗ್ ಟರ್ಮ್ ವಿಷನ್. ಲಾಂಗ್ ಟರ್ಮ್ ವಿಷನನ್ನು ಇಟ್ಕೊಳ್ಳಿ. ಪಿಕ್ಸರ್ 10 ವರ್ಷ ಲಾಸ್ನಲ್ಲಿತ್ತು, ಆದರೆ ಜಾಬ್ಸ್ ತನ್ನನ್ನು ತಾನು ನಂಬಿದ್ರು. ಅವರು ಯಾವುದೇ ಹೋಪ್ಸ್ನ ಕಳ್ಕೊಂಡಿರಲಿಲ್ಲ. ಅವರಿಗೆ ಲಾಂಗ್ ಟರ್ಮ್ ವಿಷನ್ ಇತ್ತು. ನಿಮ್ಮ ಲೈಫ್ನಲ್ಲೂ ಕ್ವಿಕ್ ರಿಸಲ್ಟ್ಗಾಗಿ ನಿಮ್ಮ ಪೇಷನ್ಸನ್ನು ಕಳ್ಕೊಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿ. ರಿಸಲ್ಟ್ ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ. ನೋಡಿ ಫ್ರೆಂಡ್ಸ್, ಲೈಫ್ ನಮ್ಮನ್ನು ಯಾವಾಗಲೂ ಸ್ಮೂತಾಗಿ ಇರೋಕ್ಕೆ ಬಿಡಲ್ಲ. ಕೆಲವೊಮ್ಮೆ ಇಟ್ಟಿಗೆಯಿಂದ ಹೊಡೆದಾಗೆ ಏಟು ಬೀಳುತ್ತೆ. ಆದರೆ ನೆನಪಿಡಿ, ಸ್ಟೀವ್ ಜಾಬ್ಸ್ ಅಂದು ಆ ಸೋಲನ್ನು ಒಪ್ಪಿಕೊಂಡಿದ್ರೆ ಇವತ್ತು ನಾವ್ಯಾರು ಈ ಥರ ಸ್ಮಾರ್ಟ್ಫೋನ್ ಕ್ರಾಂತಿಯನ್ನು ನೋಡ್ತಾ ಇರಲಿಲ್ಲ. ಸೋಲು ಅನ್ನೋದು ಅಂತ್ಯವಲ್ಲ, ಅದು ಒಂದು ದೊಡ್ಡ ಬದಲಾವಣೆಯ ಆರಂಭ ಅಷ್ಟೇ. ನಿಮ್ಮ ಲೈಫ್ನಲ್ಲೂ ಈಗ ಯಾವುದೋ ಒಂದು ಫೇಲ್ಯೂರ್ ನಿಮ್ಮನ್ನು ಕಾಡ್ತಾ ಇರ್ಬೋದು. ಬೇಜಾರು ಮಾಡ್ಕೋಬೇಡಿ. ಕಮ್ ಬ್ಯಾಕ್ ಮಾಡೋ ಟೈಮ್ ಹತ್ರದಲ್ಲೇ ಇದೆ. ಧೈರ್ಯವಾಗಿರಿ. ಈ ಕತೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಈ ಥರ ಸ್ಟೋರಿ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ನಮಸ್ಕಾರ ಫ್ರೆಂಡ್ಸ್.